ಎಲ್ರಿಗೂ ನಮಸ್ಕಾರ. ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಶೃಂಗೇರಿನಲ್ಲಿ ಆದಂಥ ಅಹಿಂಸಾ ಚೇತನ್ ಅವ್ರು ಬಂದಿದ್ದರು. ಇಲ್ಲಿ ಇರುವಂಥ ಎಲ್ಲ ರಾಜಕೀಯ ಪಕ್ಷಗಳ ಇಲ್ಲ ಭ್ರಷ್ಟಾಚಾರ ಈ ರೀತಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಒಂದು ನಾವು ಸಮಾಜಕ್ಕೋಸ್ಕರ ನಾವು ದುಡಿಬೇಕು ಅನ್ನೋದನ್ನು ಇಲ್ಲಿನ ಜನರಿಗೆ, ಇಲ್ಲಿನ ಪ್ರಗತಿಪರರ ಜೊತೆಗೆ, ಇಲ್ಲಿನ ರೈತರ ಜೊತೆಗೆ, ಇಲ್ಲಿನ ಕೃಷಿಕರ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂಗೆ ಅವರ ಕಾನ್ಸೆಪ್ಟನ್ನು ನಮ್ಮ ಜೊತೆಗೆ ಒಂದು 5 ನಿಮಿಷ ಹಂಚ್ಕೊಳ್ತಾರೆ. ಅದನ್ನು ನೋಡ್ಕೊಂಬರೋಣ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ನಮ್ಮ ವೀಕ್ಷಕರಿಗೆ ನೀವು 153 ಇವತ್ತಿನ ಕಾರ್ಯಕ್ರಮ 154 ಅಂದ್ಕೊಂಡ್ರಿ. ಆ 154 ಕಾರ್ಯಕ್ರಮಗಳನ್ನು ಮಾಡಿದ್ರಿ. ಹೇಗೆಲ್ಲ ಜನರ ರೆಸ್ಪಾನ್ಸ್ ಇದೆ, ಏನೇನು ಕಾನ್ಸೆಪ್ಟನ್ನು ನೀವು ಜನರಿಗೆ ಅರ್ಥ ಮಾಡ್ತಿದ್ದೀರಿ? ಎಲ್ಲ ಬಹುಮುಖಿ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ನಾನಿವತ್ತು ಶೃಂಗೇರಿಗೆ ಬಂದು ನಮ್ಮ ತಂಡ ಬಂದು ಇಲ್ಲಿರೋ ಯಾರ್ಯಾರು ಜನಪರವಾದ ಕಾಳಜಿ ವಹಿಸಿದ್ದಾರೆ, ಯಾರ್ಯಾರು ಒಂದು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಹೋರಾಟಗಾರತಿಯರು, ಚಳುವಳಿಗಾರರು, ವಿಚಾರವಂತರು ಎಲ್ಲರ ಜೊತೆ ಸೇರಿ ಒಂದು ಸಭೆ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈ ಸಭೆ ನಮಗೆ 154ನೇ ಸಭೆ ಇಲ್ಲೇ ಶೃಂಗೇರಿಯಲ್ಲಿ. ಸೊ ನಾವು ನಮ್ಮ ವಿಚಾರಗಳ ಮುಖಾಂತರ ನಮ್ಮ ಸಮಾಜದಲ್ಲಿ ನಾವೆಲ್ಲ ಒಂದು ಜೊತೆಗೆ ಸೇರಿ ಹೆಂಗೆ ಸಮಾಜ ನಿರ್ಮಾಣ ಮಾಡಬಹುದು ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲಿ ಶೃಂಗೇರಿಯ ವಿಚಾರಗಳು ಇಲ್ಲೂ ಕೂಡ ಇದ್ದಾರೆ. ನಮ್ಮ ಜನರ ಹೇಳಿಕೆ, ಜನರ ಬದುಕನ್ನ ಉತ್ತಮಗೊಳಿಸಕ್ಕೆ ಏನೇನ್ ಮಾಡ್ಬೋದು ಅಂತ ಒಳ್ಳೆ ಉತ್ತಮವಾದ ಸಲಹೆಗಳು ಸಿಕ್ತು, ಅಭಿಪ್ರಾಯಗಳು ಸಿಕ್ತು. ಬಹಳ ವರ್ಷಗಳು ಕೆಲಸ ಮಾಡಿರೋರು, ಬಹಳ ಒಂದು ಹಿರಿಯರಾಗಿರ್ಬೋದು, ಎಲ್ಲ ವಯಸ್ಸಿನವರು ಜೊತೆಗೆ ಸೇರಿ ನಾವೆಲ್ಲ ಚರ್ಚೆ ಮಾಡಿದ್ವಿ. ಸೊ ನಮ್ಗೆ ಒಂದು ಸಂವಿಧಾನ ಹೇಳೋದು ಏನು, ಒಂದು ಉತ್ತಮ ಕರ್ನಾಟಕ ಹೇಳೋದಂದ್ರೆ ಒಂದು ಸಮಾಜದ ಕರ್ನಾಟಕ. ಸೊ ಆ ಸಮಾಜದ ಕರ್ನಾಟಕ ಕಟ್ಟಕ್ಕೆ ಬಹಳ ಮಾಹಿತಿ ಸಿಕ್ಕಿದೆ. 154ನೇ ಮತಕ್ಷೇತ್ರ ಸಭೆ ಎಲ್ಲ ಕಡೆ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇತ್ತು. ನಾವು ಮತ್ತೆ ಶೃಂಗೇರಿಗೆ ಬರ್ತಾ ಇದ್ವಿ. ಬಹಳ ಸುಂದರವಾದ ತಾಲೂಕಿಗೆ ಆ ಸುಂದರತೆನ ನಾವು ಉಳಿಸ್ಬೇಕು, ಅದನ್ನ ಹೆಚ್ಚಳ ಮಾಡ್ಬೇಕು, ಜನರ ಬದುಕನ್ನು ಉತ್ತಮಗೊಳಿಸ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸಮಾಜದ ಈ ಕನಸಿಗೋಸ್ಕರ ನೀವು ಹಾಕೊಂಡಿರುವಂತ ಭವಿಷ್ಯದ ಒಂದಷ್ಟು ಕಾರ್ಯಕ್ರಮಗಳೇನು? ಇನ್ನು 2028ನೇ ಇಸ್ವಿಗೆ ಬರ್ತಾ ಇರುವಂತದ್ದು, ಆ ಸಮಯಕ್ಕೋಸ್ಕರ ಅಲ್ಲಿವರೆಗೆ ನೀವು ಹಾಕೊಂಡಿರುವಂತ ಒಂದಷ್ಟು ಕಾರ್ಯಕ್ರಮಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ. ಸಮಾಜದ ಪರಿಕಲ್ಪನೆ, ಆ ಕನಸು ಅನ್ನೋದು ನಾವೇನು ಹುಟ್ಟಾಕಿದ್ದಲ್ಲ. 2,000 ವರ್ಷಗಳಿಂದ ಬುದ್ಧನ ಕನಸದೆ, ಬಸವ ಮತ್ತೆ ಶರಣರ ಕನಸದೆ, ಬಾಬಾ ಸಾಹೇಬರು, ತಂದೆ ಪೆರಿಯಾರು, ಕುವೆಂಪು ಅವರ ಕನಸದೆ. ಸೊ ಇದೆಲ್ಲ ಕೂಡ ನಮ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರ ಕನಸದೆ. ಸೊ ಆ ಕನಸನ್ನ ನಾವು ಮುಂದಿನ ದಿನಗಳಲ್ಲಿ ಶೃಂಗೇರಿ ಜೊತೆ ನೆಕ್ಸ್ಟ್ ನಾವು ಕಾಪುಗೆ ಹೊರಟಿದ್ದೀವಿ, ಅದರ ನಂತರ ಉಡುಪಿಗೆ ಹೊರಟಿದ್ದೀವಿ, ಅದರ ನಂತರ ನಾವು ಬೇರೆ ಕಡೆ ನಾವು ಕುಂದಾಪುರ, ಬೈಂದೂರು, ಭಟ್ಕಳ ಎಲ್ಲ ಮತಕ್ಷೇತ್ರಗಳು ಕೂಡ ನಾವು ಹೋಗಿ ಅಲ್ಲಿ ತಾನೇ ನಾವು ಕಾರ್ಕಳ ಮುಗಿಸಿದೀವಿ. ನಾವು ಮೂಡಿಬಿದಿನಲ್ಲಿ ಬಹಳ ಅದ್ಭುತವಾಯಿತು, ಮಂಗಳೂರು ಆಯ್ತು, ಬೆಳ್ತಂಗಡಿ, ಪುತ್ತೂರಲ್ಲಿ, ಮತ್ತೆ ಬೇರೆ ಕಡೆ ನಮಗೆ ಬಂಟ್ವಾಳ ಬಹಳ ಭಾಗಗಳೇ ಚಿಕ್ಕಮಂಗ್ಳೂರಿನಲ್ಲಿ ನಾವು ಮಾಡಿದ್ವಿ. ಕಡೂರಿನಲ್ಲಾಗಿರ್ಬೋದು, ಮೂಡಿಗೆರೆನಲ್ಲಾಗಿರ್ಬೋದು, ಚಿಕ್ಕಮಂಗ್ಳೂರಿನಲ್ಲಾಗಿರ್ಬೋದು, ಎಲ್ಲ ಕಡೆ ನಾವು ಉತ್ತಮವಾದ ಸಭೆಗಳು ನಡೀತಾ ಇದೆ. ನಮ್ಮ ಮುಂದಿನ ದಿನಗಳಲ್ಲಿ ಎಲ್ಲಾ ಮತಕ್ಷೇತ್ರದಲ್ಲೂ ನಮ್ಮ ವಿಚಾರವಂತರು, ಕಾಳಜಿ ಉಳ್ಳವ್ರನ್ನ ಜೊತೆಗೆ ಸೇರಿ ನಾವ್ ಹೆಂಗೆ ರಚನಾತ್ಮಕವಾಗಿ ಕಟ್ಬೋದು ಅನ್ನೋದು ಗಟ್ಟಿಯಾದ ಚರ್ಚೆಗಳು ಬೇಕು. ಯಾಕಂದ್ರೆ ಇದು ನಾವೆಲ್ಲ ಬಿಡಿ ಆಗಿದ್ದೀವಿ, ನಾವೆಲ್ಲ ನಮ್ಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ, ನಾವೆಲ್ಲ ಒಳ್ಳೆ ರೀತಿಯಿಂದ ಸಮಾಜ ನೋಡಿದ್ರು ನಾವು ಒಂದು ಸ್ವಲ್ಪ ವಾಪಸ್ ಕೊಡ್ತಾ ಇದೀವಿ. ನಾವೆಲ್ಲರೂ ಜೊತೆಗೆ ಸೇರಿದ್ರೆ ಯಾರ್ಯಾರು ಒಂದು ಉತ್ತಮ ಸಮಾಜ, ಸಂವಿಧಾನದ ಮೇಲೆ ನಂಬಿಕೆ ಇದೆಯೋ, ಒಂದು ಸಮಾಜದ ಕನಸಿದೆಯೋ, ಅವೆಲ್ಲ ಗಟ್ಟಿಯಾಗಿ ಒಂದು ಸೈದ್ಧಾಂತಿಕ ರೀತಿಯಿಂದ ಸೇರಿದ್ರೆ ನಮಗಾಗಿರೋ ಅನ್ಯಾಯಗಳಾಗ್ದಂಗೆ ಮುಂದಿನ ತಲೆಮಾರುಗಳಿಗೆ, ಮುಂದಿನ ಪೀಳಿಗೆಗೆ ಉತ್ತಮವಾದ ಶೃಂಗೇರಿ, ಉತ್ತಮವಾದ ಚಿಕ್ಕಮಂಗ್ಳೂರು, ಕರ್ನಾಟಕ ಕರಾವಳಿ ಪ್ರತಿಯೊಂದು ಸಿಗೋ ಲಕ್ಷಣಗಳು ಇರುತ್ತೆ ಅಂತ ಹೇಳಿ ನಾವು ನಿಮ್ ಜೊತೆ ಬಹುಮುಖಿ ಅಂತ ಈ ತರ ಪರ್ಯಾಯ ಮಾಧ್ಯಮಗಳು ಬೇಕಾಗುತ್ತೆ. ಈ ತರ ಮಾಧ್ಯಮಗಳಿಂದ ಎಷ್ಟು ನಮ್ಗೆ ಸತ್ಯ ಗೊತ್ತಾಗತ್ತೆ. ಬರೀ ವ್ಯಾಪಾರದ ಒಂದು ರೀತಿಯ ಉದ್ಯಮ, ಈ ದೊಡ್ಡ ಮಾಧ್ಯಮಗಳ ತರ ಅಲ್ಲ. ನೀವು ಜನಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸಗಳು ಮುಂದುವರಿಲಿ. ನೀವು ನನಗೂ ಕೂಡ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದು ಬಹುಮುಖಿ ಅವರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಶೃಂಗೇರಿ ಜೊತೆ, ನಾವು ಚಿಕ್ಕಮಂಗ್ಳೂರು ಜೊತೆ, ಕರಾವಳಿ ಜೊತೆ ಎಂದೆಂದಿಗೂ ನಿಂತಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಎಲ್ಲರಿಗೂ ನಮ್ಮ ಸಮಾಜದ ಕನಸಿನ ಬಗ್ಗೆ ಎಲ್ಲವನ್ನು ತಿಳಿಸ್ಕೊಟ್ರಿ. ನಮ್ಮ ಕನಸು ಕೂಡ ಅದೇ ಸಮಾಜ, ಎಲ್ರಿಗೂ ಕುವೆಂಪು ಹೇಳ್ದಂಗೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋದೇನಿದೆ ಅದನ್ನು ನೀವು ಕಾರ್ಯ ಚಾಲನೆಗೆ ತರ್ತಾ ಇದ್ದೀರಿ. ಅದಕ್ಕೆ ನಮ್ಮ ಕಡೆಯಿಂದಲೂ ಕೂಡ ನಿಮಗೆ ಧನ್ಯವಾದಗಳು ಹೇಳ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟ ತನಕ ಚೇತನ್ ಅಹಿಂಸಾ ಅವರು ಮಾತಾಡಿದ್ರು ಅಂತೇಳಿ. ನಿಮಗೂ ಕೂಡ ಈ ರೀತಿಯ ಸಮಾಜದ ಕನಸನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ರೆ, ನಿಮ್ಮ ಭಾವನೆಯಲ್ಲಿ ಇಟ್ಕೊಂಡಿದ್ರೆ ಅದನ್ನು ನೀವು ನಮ್ಮ ಜೊತೆ ಹಂಚ್ಕೊಂಡು, ಈ ರೀತಿ ನಮ್ಮ ಜೊತೆ ಸೇರಿಕೊಂಡು, ಚೇತನ್ ಅಹಿಂಸಾ ಅವ್ರ ಜೊತೆ ಸೇರಿಕೊಂಡು ಮುಂದಿನ ನಮ್ಮ ದೇಶದ ಪ್ರಗತಿಗೆ ಎಲ್ಲ ರೀತಿಯ ಅನುಕೂಲಕ್ಕೆ ಒಳ್ಳೆ ಆಗುತ್ತೆ ಅಂತೇಳಿ ನಮ್ಮ ಕನಸು ನನಸಾಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.